ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೀಪಾವಳಿಯಲ್ಲಿ ಸ್ವೀಟ್ ಮಾಡಿದ್ರೆ ಮಾತ್ರ ಸಾಕ, ಅದ್ರ ಜೊತೆ ಮಿಕ್ಸ್ಚರ್ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಹಾಗಿದ್ರೆ ಬನ್ನಿ ಇವತ್ತು ಅವಲಕ್ಕಿ ಮಿಕ್ಸ್ಚರ್ ಮಾಡೋಣ. ಇದ್ರಲ್ಲಿ ಏನ್ ವಿಶೇಷ ಅಂತ ಅಂದ್ರೆ ಒಂದ್ಸತಿ ಅವಲಕ್ಕಿ ಫ್ರೈ ಮಾಡಿ ಇಟ್ಕೊಂಡ್ರೆ ಅದ್ರಲ್ಲಿ 2 ಫ್ಲೇವರ್ ಆಗಿರುವಂತ ಮಿಕ್ಸ್ಚರ್ ಮಾಡಬಹುದು. ಯಾವುದೇ ರೀತಿಯ ಫುಡ್ ಕಲರ್ ಉಪಯೋಗಿಸ್ತೀರಾ, ಯೂನಿಕ್ ಆಗಿರುವಂತಹ ಕ್ರಿಸ್ಪಿ ಮಿಕ್ಸ್ಚರ್ ಮಾಡೋಣ ಬನ್ನಿ. ಮೊದಲಿಗೆ ರೆಗ್ಯುಲರ್ ಆಗಿ ಮಾಡ್ಕೊಳ್ಳುವಂತಹ ಹಳದಿ ಕಲರ್ ಮಿಕ್ಸ್ಚರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬಿಸಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಗಟ್ಟಿ ಅವಲಕ್ಕಿ ಇರುತ್ತಲ್ಲ, ಅದನ್ನ ಎಣ್ಣೆಲಿ ನಾನೀಗ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಫ್ಲೇಮ್ ಸ್ವಲ್ಪ ಹೈ ಇರಲಿ, ಲೋ ಫ್ಲೇಮಲ್ಲೆಲ್ಲ ಕರೆದ್ರೆ ಚೆನ್ನಾಗಿರೋದಿಲ್ಲ. ಉರಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬರೋಣ. ಆಗ ಅವಲಕ್ಕಿ ಎಲ್ಲ ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಹೀಗೆ ನಾನು ಎಲ್ಲ ಅವಲಕ್ಕಿನೂ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. 2 ಫ್ಲೇವರ್ಗೂ ಒಂದೇ ಸತಿ ಅವಲಕ್ಕಿ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಇದಾದ್ಮೇಲೆ ಅರ್ಧ ಆಗುವಷ್ಟಕ್ಕೆ ಗ್ರೀನ್ ಮಸಾಲೆ ಮತ್ತೆ ಇನ್ನೊಂದು ಅರ್ಧ ಆಗುವಷ್ಟೇ ರೆಗ್ಯುಲರ್ ಮಸಾಲ ಹಾಕೊಬಹುದು. ನೋಡಿ, ಈಗ ಕರ್ದಿರೋ ಅವಲಕ್ಕಿನೆಲ್ಲ ಒಂದು ಬೌಲಿಗೆ ಇಟ್ಕೋತಾ ಇದ್ದೀನಿ. ಈ ಅವಲಕ್ಕಿಗೆ ನಾನಿಲ್ಲಿ 1 ಮುಷ್ಟಿ ಆಗುವಷ್ಟು ಕಡಲೆಕಾಯಿ ಬೀಜ, ಅದನ್ನು ಎಣ್ಣೆಲಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ. 1 ಮುಷ್ಟಿ ಆಗುವಷ್ಟು ಹುರ್ಗಡ್ಲೆ, ಒಂದು ಅರ್ಧ ಕಪ್ ಅಷ್ಟು ಅಂತ ಇಟ್ಕೊಳ್ಳಿ, ಅದು ಚೆನ್ನಾಗಾಗುತ್ತೆ. ಅದನ್ನು ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಆಗುವಷ್ಟು ಕರ್ಬೇವಿನ ಸೊಪ್ಪು, ಎಲ್ಲಾನು ಎಣ್ಣೆಲಿ ಕರ್ದಿ ಹಾಕೊಬೇಕು. ಬೇಕಿದ್ರೆ ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿನೂ ಹಾಕೊಬಹುದು. ಸ್ವಲ್ಪ ಅರಿಶಿನ, 1/4 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ತುಂಬಾ ಹಾಕೊಂಡ್ಬಿಡ್ಬೇಡಿ, ತುಂಬಾ ಉಪ್ಪುಪ್ಪಾಗೋಗುತ್ತೆ. ಆಮೇಲೆ ಬೇಕಂದ್ರೆ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಬೇಕಂದ್ರೆ ಹಾಕೊಬಹುದು. ನೋಡಿ, ಹೀಗೆ ಎಲ್ಲದಕ್ಕೂ ಮಸಾಲೆ ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ಈ ಕ್ರಿಸ್ಪಿ ಕ್ರಂಚಿ ಆಗಿರುವಂತ ಅವಲಕ್ಕಿ ಮಿಕ್ಸ್ಚರ್ ತುಂಬಾ ಕ್ವಿಕ್ ಆಗಿ ಮಾಡಬಹುದು. ಹಾಗಿದ್ರೆ ಬನ್ನಿ ಈಗ ನೆಕ್ಸ್ಟ್ ಈ ಗ್ರೀನ್ ಅವಲಕ್ಕಿ ಮಾಡೋಣ. ಫುಡ್ ಕಲರ್ ಉಪಯೋಗಿಸ್ತೀರಾ, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಆಗ್ಲೇ ಕರ್ದಿಟ್ಕೊಂಡಿರೋ ಅವಲಕ್ಕಿಲಿ ಒಂದು ಅರ್ಧ ಬಟ್ಲಾಗುವಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಬಟ್ಲಾಗುವಷ್ಟು ಪುದೀನಾನ ತೊಳೆದು ಒಂದು ಟವಲಲ್ಲಿ ಒರೆಸಿ ಎತ್ತಿಟ್ಕೊಂಡಿರಿ. ಮತ್ತಾಗಲೇ ನಾವು ಅವಲಕ್ಕಿ ಫ್ರೈ ಮಾಡಿದ್ವಲ್ಲ, ಅದೇ ಅವಲಕ್ಕಿ ಹಾಕಿರೋ ಎಣ್ಣೆಗೆ ಇದನ್ನು ಹಾಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಅದು ತುಂಬಾ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದೂ ಕೂಡ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಇದೆರಡನ್ನು ಫ್ರೈ ಮಾಡಿದ್ದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೊಂದು 10 ರಿಂದ 12 ಆಗುವಷ್ಟು ಹಸಿ ಮೆಣಸಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ, ಅದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿರ್ತೀವಲ್ಲ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ಆ ಎಣ್ಣೆ ಇರುತ್ತಲ್ವಾ, ಅದರಲ್ಲೇ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈ ರೀತಿ ಆಗಿರುತ್ತೆ. ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು, ಆಗ್ಲೇ ಈಗ ಆಗೋದು, ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ. ಈಗ ಇದನ್ನೆಲ್ಲ ನಾವು ಹುರಿದಿಟ್ಕೊಂಡಿದೀವಲ್ವ ಅವಲಕ್ಕಿ, ಅದಕ್ಕೆ ಹಾಕೊಂಡು ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿಗೆಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಈ ಗ್ರೀನ್ ಮಸಾಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಕವರ್ ಆದ್ಮೇಲೆ ನಾವು ಆಗ್ಲೇ ಎಣ್ಣೆಲಿ ಹುರಿದಿಟ್ಕೊಂಡಿದ್ವಲ್ವ ಹುರ್ಗಡ್ಲೆ ಮತ್ತೆ ಶೇಂಗಾ ಬೀಜ, ಅದನ್ನು ಹಾಕೊಳ್ಳೋಣ. 1/4 ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿಬೇಕು. ಈಗ ರೆಡಿ ಆಗಿದೆ ನೋಡಿ ಗ್ರೀನ್ ಅವಲಕ್ಕಿ ಮಿಕ್ಸ್ಚರು. ಯಾವುದೇ ರೀತಿಯ ಫುಡ್ ಕಲರ್ ಇಲ್ದಿರ ತುಂಬಾ ಕ್ವಿಕ್ ಆಗಿ ಕ್ರಿಸ್ಪಿಯಾಗಿ ಈ ಮಿಕ್ಸ್ಚರ್ನ ಮಾಡಬಹುದು. ಈ ದೀಪಾವಳಿಗೆ ಯುನೀಕ್ ಆಗಿ ಮಾಡುವಂತಹ ಈ ಟ್ವಿನ್ ಅವಲಕ್ಕಿ ಮಿಕ್ಸ್ಚರ್ನ ನೀವು ಟ್ರೈ ಮಾಡಿ. ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನೀವೇ ಮಾಡ್ತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.